ಕನ್ನಡ ಮಾಣಿಕ್ಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ ಮಾಡುವ ನಮಸ್ಕಾರಗಳು. ಹೇಗಿತ್ತು ಸರ್ ಮೇಡಮ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ಎಲ್ರಿಗೂ ಹೊಸ ಅನುಭವನೇ. ಎಲಿಮಿನೇಟ್ ಆಗಿದ್ದಕ್ಕೆ ನನಗೆ ಬೇಜಾರಿಲ್ಲ. ಯಾಕೆಂತಂದರೆ ಸುದೀಪ್ ಸರ್ ಒಂದು ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ನ ಕೊಟ್ಟರು. ಏನು ಅಂತಂದರೆ, ಸಾಮಾನ್ಯವಾಗಿ ಮೊದಲನೇ ವಾರ ಎಲಿಮಿನೇಷನಲ್ಲಿ ಈ ರೀತಿಯಾದಂತಹ ಕನ್ಫ್ಯೂಷನ್ ಸಹಜ. ಈ ಮುಂಚೆನೂ ಕೂಡ ಈ ರೀತಿ ಆಗಿದೆ. ಇದು ಅನ್ಫಾರ್ಚುನೇಟ್. ಈ ಸಲ ನೀವು ಆ ಟೈಮಲ್ಲಿ ನಾಮಿನೇಟ್ ಆಗಿದ್ರಿ, ಈ ರೀತಿ ಆಗಿದೆ ಅಂತ ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ನ ಸುದೀಪ್ ಸರ್ ಕೊಟ್ಟರು. ಹಾಗಾಗಿ ಅದ್ರ ಬಗ್ಗೆ ನನಗೆ ಯಾವುದೇ ಸಂಶಯ ಇವಾಗ ಇಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಒಂದು ವಾರ ಏನಿತ್ತು, ತುಂಬಾ ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ನನ್ನ ಜೊತೆ ಚೆನ್ನಾಗಿ ಕ್ಲೋಸ್ ಆದರು. ಒಂದು ಬಾಂಡಿಂಗ್ ಕೂಡ ಇತ್ತು. ಅವರಿಗೆ ಮನೆ ನೆನಪಾದಾಗ ಅಥವಾ ಅವರ ಪೋಷಕರು ನೆನಪಾದಾಗ ನನ್ನ ಹತ್ರ ಬಂದು ಹೇಳ್ಕೊಳ್ಳೋದು, ಅಳೋದು ಎಲ್ಲ ಪಾಪ ಮಾಡ್ತಾಯಿದ್ರು ಹೆಣ್ಮಕ್ಳು. ಆಮೇಲೆ ನಾನು ಸ್ವಲ್ಪ ಆ್ಯಕ್ಟಿವು ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ಬೇಗ ಪರಿಚಯ ಮಾಡಿಕೊಂಡೆ. ಒಂದು ಪರಿಚಯ ಚೆನ್ನಾಗಾಯಿತು, ಒಂದು ಬಾಂಡಿಂಗು ಚೆನ್ನಾಗಿ ಕ್ರಿಯೇಟ್ ಆಯಿತು. ಆಮೇಲೆ ನಾನು ತುಂಬ ರಿಯಲ್ ಲೈಫಲ್ಲೂ ನಾನು ಮನೆಯಲ್ಲೂ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆ ಒಳಗೂ ಕೂಡ ಅದು ತುಂಬ ಚೆನ್ನಾಗಾಯಿತು. ಇನ್ಫ್ಯಾಕ್ಟ್ ನೆನ್ನೆ ಯಾರೋ ಹೇಳ್ತಾಯಿದ್ರು, ಬೆಳಗ್ಗೆ ನೀವು 4:15ಗೆ ಎದ್ದು ರೆಡಿ ಆಗ್ತಾ ಇದ್ದಿದ್ದನ್ನ ಬಿಗ್ ಬಾಸ್ ಇಲ್ಲಿ ಪ್ರಸಾರ ಮಾಡಿದರು ಅಂತ ಹೇಳ್ತಾಯಿದ್ರು. ಹಾಗಾಗಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದಿದ್ದರಿಂದ ಎಲ್ರಿಗೂ ಖುಷಿ ಆಯಿತು. ವೀಕ್ಷಕರಿಗೂ ಅಷ್ಟೇ, ಮನೇಲಿ ಇದ್ದವ್ರಿಗೂ ಅಷ್ಟೇ. ಯಾಕಂದರೆ ಎಲ್ಲರೂ ಎದ್ದು ರೆಡಿ ಆಗೋಷ್ಟೇ ನಾನು ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟಿರ್ತಿದ್ದೆ. ಹಾಗಾಗಿ ಎಲ್ರಿಗೂ ಒಂಥರ ಖುಷಿಯಾಗಿತ್ತು. ಈ ಎಲಿಮಿನೇಷನ್ನ ನಾನು ಕನ್ಸಿಡರೇ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ, ಇಲ್ಲಿ ವೋಟಿಂಗ್ ಆಗಲಿ ಮತ್ತೊಂದಾಗಲಿ ಸ್ಟ್ರಾಟಜಿ ಆಗಲಿ ವರ್ಕ್ ಆಯ್ತಾ ನನಗೆ ಗೊತ್ತಿಲ್ಲ. ನಾನು ಸ್ಟ್ರಾಂಗ್ಲಿ ಐ ಗೋ ವಿತ್ ಸುದೀಪ್ ಸರ್ ಹೇಳಿದಂಥ ಮಾತು. ಈ ರೀತಿ ಮುಂಚಿತವಾಗಿಯೂ ಆಗಿದೆ. ಇನ್ಫ್ಯಾಕ್ಟ್ ನಾನು ನೋಡಿದ ಪ್ರಕಾರ ಚಾನಲ್ ಅವ್ರಿಗೂ ಆಯಿತು, ಬಿಗ್ ಬಾಸ್ ಟೀಮ್ ಅವ್ರಿಗೂ ಆಯಿತು, ಎಲ್ಲರೂ ಶಾಕಲ್ಲಿದ್ದರು. ನಿಮ್ಮನ್ನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ. ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಸೆಟ್ ಬಾಯ್ಸು, ಲೈಟ್ ಬಾಯ್ಸು ಎಲ್ಲರೂ ನಾವು ಪ್ರಿಪೇರೇ ಆಗಿರಲಿಲ್ಲ ನಿಮ್ಮನ್ನು ನೋಡೋಕ್ಕೆ ಅಂತ. ಸೊ ಯಾರ ಮನಸ್ಸಲ್ಲೂ ಇದು ಇರಲಿಲ್ಲ. ಹಾಗಾಗಿ ಆಮೇಲೆ ಎಲ್ಲರೂ ಅವಾಗ ಪರಿಚಯ ಆಗೋಕ್ಕೆ ಶುರುವಾಗಿದ್ದರು. ಸ್ಟ್ರಾಟಜಿಗಳನ್ನ ಅವಾಗಿನೂ ಹಾಕೋಕ್ಕೆ ಶುರು ಮಾಡಿದರು. ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ನೋಡ್ಬಿಟ್ಟು ಶಾಕ್ ಆಗೋದೆ ನಾನು. ಯಾರು ಈ ರೀತಿ ಇರಲಿಲ್ವಲ್ಲ, ಎಲ್ಲರೂ ಬದಲಾಗಿ ಹೋಗಿದ್ದಾರೆ, ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ, ಎಲ್ಲರೂ ಒಬ್ರದೊಬ್ರು ಕಾಲು ಎಳಿತಾ ಇದ್ದಾರೆ, ಎಲ್ಲರೂ ಒಬ್ರು ಬೆನ್ನ ಹಿಂದೆ ಒಬ್ಬರು ಮಾಡ್ತಾನೆ ಇದ್ದಾರೆ. ಈ ರೀತಿ ಇರಲಿಲ್ವಲ್ಲ, ಇವ್ರು ಯಾರೂ ತುಂಬ ಸಾಧುಗಳಾಗಿದ್ದರು. ಹಾಗಾಗಿ ಎಲ್ಲರೂ ಒಂದು ಸ್ಟ್ರಾಟಜಿ ಹಾಕ್ಕೊಂಡಿರ್ತಾರೆ, ಯಾವುದೂ ಅಲ್ಲಿ ವರ್ಕ್ ಆಗಲ್ಲ. ಅಡುಗೆ ಮನೆ ಕಂಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನನಗೂ 50 ವರ್ಷ 30 ವರ್ಷದಿಂದ ಅಡುಗೆ ಮನೆ ನಿಭಾಯಿಸ್ಕೊಂಡು ಬಂದು ಅದು ಅನುಭವ ನನಗೆ ಜಾಸ್ತಿ ಇದ್ದಂಥದ್ದು ಅಲ್ಲಿ. ಹಾಗಾಗಿ ಎಲ್ರಿಗೂ ಸಹಾಯ, ಬೆಳಿಗ್ಗೆ ಬೇಗ ಎದ್ದೇಳೋ ಅಭ್ಯಾಸ, ಈ ಅನುಭವ, ಹಾಗಾಗಿ ಬೇಗ ಎದ್ದು ಮಾಡೋ ಅಂಥದ್ದು ನಡ್ಕೊಂಡು ಹೋಗ್ತಿತ್ತು. ಅದನ್ನು ಮಕ್ಕಳು ಇಷ್ಟಪಡ್ತಾಯಿದ್ರು. ಹಾಗಾಗಿ ಕಂಟ್ರೋಲ್ ಅಂತೇನು ಬರಲಿಲ್ಲ. ಆ ಹೆಣ್ಣುಮಕ್ಕಳು ಯಾವುದೇ ಹೆಣ್ಣಿಗಾಗಲಿ ಒಂದು ಕಿಚನ್ ಕಂಟ್ರೋಲ್ ತೊಗೋಬೇಕು ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಅದು ಸ್ವಾಭಾವಿಕ ಗುಣ ಹೆಣ್ಣುಮಕ್ಕಳಿಗೆ ಅಡುಗೆ ಮನೆಯಲ್ಲಿ. ಹಾಗಾಗಿ ಚಿಕ್ಕ ಪುಟ್ಟ ವಿಚಾರ ಬಂದ್ರೂ ಅದನ್ನೇನು ನಾನು ಮನಸ್ಸಿಗೆ ತೊಗೊಳ್ಳಿಲ್ಲ, ಗಣನೆಗೆ ತೊಗೊಳ್ಳಿಲ್ಲ. ಇರಲಿ ಬಿಡು, ಚಿಕ್ಕ ಮಕ್ಕಳು ಪಾಪ ಇವಾಗ ಕಿಚನ್ ಎಂಟ್ರ್ ಆಗ್ತಿದ್ದಾರೆ, ಇವಾಗ ಎಂಜಾಯ್ ಮಾಡ್ತಾ ಇದ್ದಾರೆ, ಮಾಡಲಿ ಅಂಥೇಳಿ ಅದನ್ನೆಲ್ಲ ಒಂಥರ ಆರಾಮಾಗಿ ತೊಗೊಂಡಿದ್ದಾಯಿತು. ಅದನ್ನೇನು ಮನಸ್ಸಿಗೆ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿ, ವಾದ ವಿವಾದ ಆಗಲಿ, ಆ ಥರದ್ದು ಏನೂ ನೀವು ಅಡುಗೆ ಮನೇಲಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದು ಏನೂ ಆಗಲಿಲ್ಲ. ಇನ್ಫ್ಯಾಕ್ಟ್ ಅಡುಗೆ ಮನೆದು ಗಂಡು ಮಕ್ಕಳು, ಧರ್ಮ ಆಗ್ಬೋದು, ತ್ರಿವಿಕ್ರಮ್ ಆಗ್ಬೋದು, ಅಡುಗೆ ಮನೆಗೆ ಹೋಗೋ ಆಗಿಲ್ಲ, ಓಡಿ ಬಂದ್ಬಿಡೋರು. ಮೇಡಮ್ ಏನು ಕಟ್ ಮಾಡಿಕೊಡ್ಲಿ, ಏನು ಪಾತ್ರೆ ತೊಳ್ಕೊಳ್ಳಿ, ಏನು ಅನ್ನಕ್ಕಿಡ್ಬೇಕಾ, ಏನು ಎತ್ತ. ಅದೊಂಥರ ತುಂಬ ಒಳ್ಳೆಯ ಅನುಭವ ನನಗೆ ಬಿಗ್ ಬಾಸ್ನಲ್ಲಿ ಅಡುಗೆ ಮನೆ ವಿಚಾರದಲ್ಲಂತೂ ತುಂಬ ಆಯಿತು. ಯಾಕಂದರೆ ನಮ್ಮನೇಲಿ ನಾನು ಒಬ್ಬಳೇ ಮಾಡ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ತುಂಬ ಆ ಟೀಮ್ನ, ಅಡುಗೆ ಮಾಡೋ ಟೀಮ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಬಟ್ ಯಾವುದು ಕಾರಣ ಎಲಿಮಿನೇಷನ್ಗೆ, ಅದು ಸುದೀಪ್ ಸರ್ ಹೇಳಿದಾಗೆ ನನಗೆ ಅದು ಕನ್ಫ್ಯೂಷನ್ನೇ ಅಂತ ಅನಿಸುತ್ತೆ. ನೀವು ಹಾಗಿದ್ರೆ ಯಾವುದೇ ಒಂದು ಪ್ಲಾನ್ ಇಟ್ಕೊಂಡು ಹೋಗಿರಲಿಲ್ಲ, ಅಲ್ಲಿ ಏನಾಗುತ್ತೆ ಅದ್ರ ತಕ್ಕ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರ? ನಾನು ಆ್ಯಕ್ಚುಲಿ ಬಿಗ್ ಬಾಸ್ನ ಮುಂಚಿತವಾಗಿ ನೋಡ್ದವಳಲ್ಲ. ಯಾವ ಎಪಿಸೋಡ್ ಆಗಲಿ, ಯಾವ ಸೀಸನ್ಸ್ ಆಗಲಿ ನಾನು ಫಾಲೋ ಮಾಡಿಲ್ಲ. ಕರೆ ಬಂದ ಮೇಲೆ ಒಂದು ಚೂರು ಪಾರು ಅಲ್ಲಿ ಇಲ್ಲಿ ನೋಡಿಕೊಂಡು ತಿಳ್ಕೊಂಡಿದ್ದೆ. ನನಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಯಾವ ಸ್ಟ್ರಾಟಜಿನೂ ನನ್ನ ಪರ್ಸನಾಲಿಟಿಗೆ ಹಾಕೋದಕ್ಕೆ ಚಾನ್ಸೇ ಇಲ್ಲ ಅಂತ. ಯಾಕಂದರೆ ಪ್ರತಿ ಸಲ ಹೊಸ ಧಾರಾವಾಹಿ ಶುರು ಮಾಡಬೇಕಾದ್ರೂ ಅಂದ್ಕೋತೀನಿ, ನಿಂದೆಷ್ಟಿದೆ ಅಷ್ಟು ನೋಡ್ಕೋ ಹೋಗು, ಬೇರೆದಕ್ಕೆ ತಲೆ ಹಾಕಬೇಡ, ಬೇರೆ ಪ್ರಾಬ್ಲಮ್ನ ನಿನ್ನ ಮೈ ಮೇಲೆ ಎಳ್ಕೊಬೇಡ ಅಂತಲೇ ಅಂದ್ಕೊಂಡು ಹೋಗಿರ್ತೀನಿ. ಆದರೆ ಯಾವುದೋ ಒಂದು ಆರ್ಟಿಸ್ಟು ಸೆಟ್ಟಿಗೆ ಲೇಟಾಗಿ ಬಂದರೆ ಅಥವಾ ಇನ್ನೇನೋ ಕಿರಿಕಿರಿ ಮಾಡ್ತಾಯಿದ್ರೆ ನಾನೇ ಮ್ಯಾನೇಜರ್ ಸ್ಥಾನದಲ್ಲಿ ನಿಂತ್ಕೊಂಡು ನಾನೇ ಅವ್ರಿಗೆ ಬುದ್ಧಿವಾದ ಹೇಳೋದಾಗಲಿ, ಯಾಕೆ ಲೇಟಾಗಿ ಬಂದ್ರಿ, ಎಲ್ಲರೂ ವೆಯ್ಟ್ ಮಾಡ್ತಾ ಇಲ್ವಾ, ಎಲ್ಲರದು ಟೈಮ್ ವೇಸ್ಟ್ ಆಗ್ತಾ ಇಲ್ವಾ, ದುಡ್ಡು ವೇಸ್ಟ್ ಆಗ್ತಾ ಇಲ್ವಾ ಪ್ರೊಡ್ಯೂಸರ್ದು, ಈ ರೀತಿ ತೊಗೊಳ್ಳೋದು ನನ್ನ ಸ್ವಾಭಾವಿಕ ಗುಣ ಆಗಿಬಿಟ್ಟಿದೆ. ಮೊನ್ನೆನೂ ಹೊಸ ಧಾರಾವಾಹಿಲಿ ಹಾಗೇ ಆಯಿತು. ಅವರು ನೀವೇನು ಪ್ರೊಡ್ಯೂಸರ್ ಅಲ್ಲ, ನೀವ್ಯಾಕೆ ಕೇಳ್ತಾ ಇದ್ದೀರಾ ಅಂತ. ನೋಡೋಣ, ಒಂದು ಟೀಮ್ ಅಂದಮೇಲೆ ಅದು ಪ್ರೊಡ್ಯೂಸರು ಡೈರೆಕ್ಟರೇ ಕೇಳಬೇಕು, ಮ್ಯಾನೇಜರೇ ಬಂದು ಕೇಳಬೇಕು, ಆ ಥರ ಅಲ್ಲ. ನಾವೊಂದು ತಂಡ ಇಲ್ಲಿ ಎಲ್ಲರೂ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿದ್ರೇ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋದು. ಅದು ನನ್ನ ನಂಬಿಕೆ. ಹಾಗಾಗಿ ನನಗೆ ಗೊತ್ತಿತ್ತು, ನನ್ನ ಸ್ಟ್ರಾಟಜಿ ಹಾಕ್ಕೊಂಡು ಒಳಗಡೆ ಹೋದ್ರೂ ಅದು ವರ್ಕ್ ಆಗಲ್ಲ ಅಂತ. ಹಾಗಾಗಿ ನಾನು ಯಾವುದೂ ಸ್ಟ್ರಾಟಜಿ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ.
ಹಾಗಾಗಿ ನೀವು ನೋಡಿರ್ಬೋದು, ನಾನು ಹೇಳಿದೆ ಅಡುಗೆ ಮನೆಯಲ್ಲಿ ಎಲ್ಲ ವಿಚಾರಗಳನ್ನ ಲೈಟಾಗಿ ತೊಗೊಂಡೆ, ಯಾವುದಕ್ಕೂ ಏನು ನಾನು ವಾದ ಮಾಡೋಕ್ಕೆ ಹೋಗಲಿಲ್ಲ ಅಂತ. ಅದೇ ರೀತಿಯಲ್ಲಿ ಕೆಲವೊಂದು ವಿಚಾರಕ್ಕೆ ನಿಯಮಗಳು ಬಂದಾಗ, ಇನ್ನೊಂದು ಬಂದಾಗ ತುಂಬ ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಂಡೆ. ಹಾಗಾಗಿ ಎಲ್ಲ ಆಮೇಲೆ ಅಳೋ ಅಂಥ ಹೆಣ್ಣುಮಕ್ಳೆಲ್ಲ ನನ್ನ ಹತ್ರನೇ ಬಂದು ಅಳ್ತಾ ಇದ್ರು. ಹಾಗಾಗಿ ನೀವು ಎಲ್ಲ ರೀತಿಯಾದಂಥ ಎಮೋಷನ್ಸ್ ಆಗ್ಬೋದು, ವಿಚಾರಗಳನ್ನಾಗ್ಬೋದು ನನ್ನಲ್ಲಿ ನೋಡ್ತೀರಾ. ಹಾಗಾಗಿ ಈ ಸ್ಟ್ರಾಟಜಿ ನನಗೆ ವರ್ಕ್ ಆಗಲ್ಲ. ನನ್ನ ಮಗಳು ಇನ್ಫ್ಯಾಕ್ಟ್ ಹೇಳಿ ಕಳಿಸಿದ್ಲು, ಯಾರ ಜೊತೆನೂ ಎಮೋಷನಲ್ ಆಗಬೇಡ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೋಬೇಡ, ನಿನ್ನ ಸ್ಟ್ರೆಂತ್ನ ತೋರಿಸ್ಕೋಬೇಡ ಅಂತೆಲ್ಲ ಹೇಳಿ ಕಳಿಸಿದ್ಲು. ಅದು ಯಾವುದೂ ವರ್ಕ್ ಆಗಲಿಲ್ಲ.